ಕಸದ ಸಮಸ್ಯೆಗೆ ಬಿಜೆಪಿ ಶಾಸಕ ಮುನಿರತ್ನ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದಿಂದಲೇ ಬೆಂಗಳೂರು ಅಭಿವೃದ್ಧಿ ಹಳ್ಳ ಹಿಡಿದೋಗ್ಬಿಟ್ಟಿದೆ. 198 ವಾರ್ಡ್ ಏನಿದೆ, 28 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರು ಕಸ ಕಾಣ ಸಿಗತ್ತೆ. ಎಲ್ಲೆಲ್ಲಿ ಜಾಗ ಸಿಗತ್ತೆ ಅಲ್ಲಲ್ಲಿ ಕಸಕ್ಕೆ ಬೆಂಕಿ ಇಡುವಂತಹ ಕೆಲಸಗಳಾಗ್ತಾ ಇದೆ. ಈ ಹಿಂದೆ ಬೊಮ್ಮಾಯಿ ಇದ್ದಂತಹ ಸಂದರ್ಭದಲ್ಲಿ ಕಸದ ಸಮಸ್ಯೆಯೇ ಇರಲಿಲ್ಲ. ಜಾರ್ಜ್ ರಾಮಲಿಂಗಾರೆಡ್ಡಿ ಪರಮೇಶ್ವರ್ ಸಚಿವರಾಗಿದ್ದಾಗ ಕಸದ ಸಮಸ್ಯೆಗಳಿರಲಿಲ್ಲ. ಈಗ ಬೆಂಗಳೂರಿನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಹಾಳು ಆಗೋಗ್ಬಿಟ್ಟಿದೆ. ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಗುಡುಗಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಮುನಿರತ್ನ ಅವರು, ಕೇಳ್ತಾ ಹೋಗೋಣ. ಇವತ್ತು ಬೆಂಗಳೂರಿನ ಕಸದ ಬಗ್ಗೆ ಈಗಾಗಲೇ 198 ವಾರ್ಡು, 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಲ್ಲೂ ನೋಡಿದ್ರು ಕಸದ ರಾಶಿ. ಇದನ್ನ ಈಗಾಗಲೇ ಕಸದ ರಾಶಿನ ತೆರವುಗೊಳಿಸಕ್ಕಾಗದೆ ಫ್ಲೈಓವರ್ಗಳ ಕೆಳಗಡೆ ಮತ್ತೆ ಪಾರ್ಕ್ಗಳಲ್ಲಿ ಎಲ್ಲೆಲ್ಲಿ ಜಾಗ ಸಿಗತ್ತೆ ಅಲ್ಲೆಲ್ಲ ಬೆಂಕಿ ಇಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ ಸುಮಾರು ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಬೊಮ್ಮಾಯಿ ಅವರಿದ್ದಂಥ ಸಂದರ್ಭದಲ್ಲಿ ಕಸದ ಸಮಸ್ಯೆ ಏನೂ ಇರಲಿಲ್ಲ. ಈ ಕಳೆದ 2 ವರ್ಷಗಳಲ್ಲಿ ಕಸದ ಸಮಸ್ಯೆನೇ ಅಂತಲ್ಲ, ಗುಂಡಿಗಳಿರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಬೋದು, ಗುತ್ತಿಗೆದಾರರು ಊರು ಬಿಟ್ಟೋಗಿರೋದಿರ್ಬೋದು, 1-2 ಅಲ್ಲ ಬೆಂಗಳೂರಲ್ಲಿ ಆಗ್ತಾ ಇರೋಂಥ ಸಮಸ್ಯೆಗಳು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಾರ್ಜ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ಪರಮೇಶ್ವರ್ ಅವರು ಆಗಿದ್ದರು. ಈ ಮಟ್ಟಕ್ಕೆ ಬೆಂಗಳೂರು ಯಾವತ್ತೂ ಹೋಗಿರಲಿಲ್ಲ. ಈಗಂತೂ 2 ವರ್ಷದಲ್ಲಿ ಯಾರೂ ಸಹ ಜೀವನ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ. ಒಂದು ಕಡೆ ಟ್ರಾಫಿಕ್, ಬರೀ ಹೆಬ್ಬಾಳ ಜಂಕ್ಷನ್ 200 ಮೀಟ್ರ್ ಬ್ರಿಡ್ಜ್ ಮಾಡೋಕ್ಕೆ ಇವತ್ತಿಗೂ ಆಗ್ತಾ ಇಲ್ಲ. 2 ವರ್ಷದಿಂದ ಗುತ್ತಿಗೆದಾರನ ಕೇಳಿದ್ರೆ ನಮ್ಗೆ ಹಣ ಇಲ್ಲ, ನಾವು ಕೆಲಸ ಮಾಡಿಲ್ಲ ಅಂತಾರೆ.